ಓಂ ಸರ್ವಸ್ವ ಆತ್ಮನೇ ನಮಃ. ಇವತ್ತು ಏಕಾದಶಿಯ ಕಾರಣದಿಂದಾಗಿ ಬಹಳ ದಣಿವಾಗಿರುವುದರಿಂದ ದೈನಂದಿನ ಮಹಾಭಾರತ ಪ್ರವಚನ, ವಿಷ್ಣು ಸಹಸ್ರನಾಮ ಅಥವಾ ಆಶ್ವಮೇಧಿಕ ಪರ್ವ ಪ್ರವಚನ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ, ಪೂರ್ವಾವಲೋಕನದ ಕೊರತೆಯಿಂದಾಗಿ. ಆದರೆ ಒಂದು ಮಹತ್ವದ ಸಾಮಾಜಿಕ ವಿಷಯದ ಕುರಿತಾಗಿ, ಸಾಮಾಜಿಕ ಮಹತ್ವದ ಸಂಬಂಧವಿರುವ ವಿಷಯದ ಕುರಿತಾಗಿ ಮೊನ್ನೆ ಈ 1-2-4 ದಿವಸದ ಹಿಂದೆ ಕೆಲವರ ಜೊತೆ ಮಾತನಾಡಿದ್ದನ್ನ ತಮ್ಮೆದುರಿಗೆ ಹಂಚಿಕೊಳ್ಬೇಕು ಅಂತ ಬಯಸ್ತೇನೆ. ಕಳೆದ ದಿವಸ ಈ ಏಕಾದಶಿ ಮತ್ತು ಕೃಷ್ಣಾಷ್ಟಮಿ ಕುರಿತಾಗಿ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದೆ. ಹೆಚ್ಚು ಕಡಿಮೆ ಅದರ ಮುಂದುವರಿದ ಭಾಗ ಇದು ಅಂತ ಹೇಳಿದ್ರು ತಪ್ಪಿಲ್ಲ. ಇದು ವಿವಾಹದ ಕುರಿತಾಗಿ, ವಿವಾಹ ಸಂಬಂಧವನ್ನ ಯಾರ ಜೊತೆ ಬೆಳೆಸಬೇಕು, ಹೇಗೆ ಇತ್ಯಾದಿಗಳೊಂದು ದೊಡ್ಡ ಜಿಜ್ಞಾಸೆ ಯಾವತ್ತೂ ಎಲ್ಲ ಕಡೆ ನಡೆದಿರ್ತದೆ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶಸ್ಯತೆ ಅಂತ ಕೇಳಿ ಬರ್ತದೆ ಒಂದು ಮಾತು. ಏನಾದರೂ ವಿವಾದ ಮಾಡುವುದಿದ್ರು ಅಥವಾ ವಿವಾಹ ಮಾಡಿಕೊಳ್ಳುವುದಿದ್ರು, ಜಗಳ ಆಡುವುದಿದ್ರು, ಮದುವೆ ಮಾಡಿಕೊಳ್ಳುವುದಿದ್ರು, ಇವೆರಡು ಸಮಾನ ಜೊತೆಗೆ ನಮಗೆ ಯಾರು ಸಮಾನರೋ, ಸಮಾನವಾದ ನಡೆ ನುಡಿ ಸಂಸ್ಕೃತಿ ಇತ್ಯಾದಿಗಳಿರ್ತಾವೋ ಅವ್ರ ಜೊತೆನೇ ಮಾಡಬೇಕು ಅಂತ ಕೇಳಿ ಬರ್ತದೆ ಸಾಮಾನ್ಯವಾಗಿ. ತಮ್ಮ ಮಗ ಅಥವಾ ಮಗಳನ್ನು ವಿವಾಹದ ಸಂಬಂಧಕ್ಕೆ ಸಿದ್ಧರನ್ನಾಗಿ ಮಾಡುವಾಗ ಯಾರಿಗೂ ಕೊಡಬೇಕು ಅಂತನ್ನೋದು ಯಾವತ್ತೂ ಕೂಡ ಒಂದು ಸವಾಲಿನ ಸಂಗತಿಯೇ. ಕನ್ಯಾಪಿತೃಗಳಿಗಾಗಲಿ ಮತ್ತು ವರ್ಣಪಿತೃಗಳಿಗಾಗಲಿ. ಕನ್ಯಾಪಿತೃತ್ವಂ ದುಃಖಂ ಹಿ ಸರ್ವೇಷಾಂ ಮಾನಕಾಂಕ್ಷಿಣಾಂ ನ ಜ್ಞಾಯತೆ ಚ ಕನ್ಯಾಂ ವರಯೇದಿತಿ ಕನ್ಯಕೆ. ರಾಮಾಯಣದ ಉತ್ತರಕಾಂಡದಲ್ಲಿ ಬರುವಂತಹ ಒಂದು ಮಾತಿದೆ. ಗೌರವಯುತವಾಗಿ ಬದುಕಬೇಕು ಅಂತ ಬಯಸುವಂತಹ ಎಲ್ರಿಗೂ ಕೂಡ ಕನ್ಯಾಪಿತೃತ್ವ ಅನ್ನೋದೊಂದು ಸವಾಲಿನ ಕೆಲಸವೇ. ಯಾಕೆಂದ್ರೆ ತನ್ನ ಮಗಳನ್ನು ವರಿಸುವ ವರ ಎಲ್ಲಿದ್ದಾನೆ, ಎಂಥ ವರ ಅನ್ನೋದು ಕನ್ಯಾಪಿತೃವಿಗೆ ಕೊನೆ ತನಕನೂ ಗೊತ್ತಾಗೋದಿಲ್ಲ. ಅದು ಚಿಂತಿತನಾಗೇ ಇರ್ತಾನೆ. ಮಾತುಕುಲಂ ಪಿತೃಕುಲಂ ಯತ್ರ ಚೈವ ಚ ದೀಯತೆ ಕುಲತ್ರಯಂ ಸದಾ ಕನ್ಯಾ ಸಂಶಯೇ ಸ್ಥಾಪ್ಯ ತಿಷ್ಠತೆ. ಆ ಒಬ್ಬಳು ಹುಡುಗಿ ಹುಟ್ಟಿದಳು ಅಂದ ಮೇಲೆ ತನ್ನ ತಾಯಿಯ ತವರು ಮನೆ ಅವರಿಗೆ, ಮತ್ತೆ ತನ್ನ ಮನೆ, ತನ್ನ ತಂದೆ ತಾಯಿ, ತಂದೆಯ ಚಿಕ್ಕಪ್ಪ, ತಂದೆಯ ಅಣ್ಣ ತಮ್ಮಂದಿರು, ಇವ್ರದೆಲ್ಲ ಒಂದು ಪರಿವಾರ. ತಾಯಿಯ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವ್ರದೆಲ್ಲ ಒಂದು ಪರಿವಾರ. ಹೀಗೆ ಮಾತೃವಿನ ಕುಲ ಮತ್ತೆ ಪಿತೃವಿನ ಕುಲ, ಮತ್ತೆ ಯತ್ರ ಚೈವ ಚ ದೀಯತೆ, ಯಾವ ಕುಲಕ್ಕೆ ಮದುವೆ ಮಾಡಿಕೊಡ್ತಾರೋ ಆ ಒಂದು ಕುಲ. ಈ ಮೂರು ಕುಲಗಳನ್ನು ಆಕೆ ಗೊಂದಲದಲ್ಲೇ ಇಟ್ಟಿರ್ತಾಳೆ ಅಂತ. ಹಿಂದಿನ ಒಂದು ಕಾಲದಲ್ಲಿ ಕನ್ಯೆಯನ್ನು ಮದುವೆ ಮಾಡಿಕೊಡೋದಂದ್ರೆ ದೊಡ್ಡ ಕಷ್ಟವೇ ಆಗಿತ್ತು. ಅದನ್ನ ಇದು ಬಿಂಬಿಸ್ತದೆ. ಈಗ ಕನ್ಯೆಗಳ ಸಂಖ್ಯೆ ಕಡಿಮೆ ಆಗಿರುವುದರಿಂದ ಅಂಥ ಏನು ಸವಾಲಾಗಲಿಕ್ಕಿಲ್ಲ ಕನ್ಯೆಯನ್ನು ಮದುವೆ ಮಾಡಿಕೊಡೋದು. ಆದರೆ ವರನ ಪಿತೃವಾಗಿರುವುದೇ ದೊಡ್ಡ ಸವಾಲಿನ ಸಂಗತಿಯಾಗಿದೆ ಈಗಿನ ಕಾಲಕ್ಕೆ. ಮೊದಲು ಕನ್ಯೆಗಳೇ ಸಿಗ್ತಾ ಇಲ್ಲ. ಸಿಕ್ಕ ಕನ್ಯೆಗಳು ನಾನಾ ಥರದ ಅಧಾರ್ಮಿಕವಾದ, ಅಸಾಮಾಜಿಕವಾದಂತಹ ನಿಬಂಧನೆಗಳನ್ನು ಮುಂದಿಡ್ತಾರೆ. ಅದನ್ನೆಲ್ಲ ಹೇಗೆ ಒಪ್ಕೊಳ್ಳೋದಂತ ವರನ ತಂದೆ ತಾಯಂದ್ರಿಗೊಂದು ದೊಡ್ಡ ಸವಾಲು. ಪ್ರಾಯ ಈಗಿನ ಕಾಲಕ್ಕೆ ವರ್ಣ ಪಿತೃತ್ವ ಅನ್ನೋದೇ ಒಂದು ದೊಡ್ಡ ಸವಾಲು ಅಂತ ನಾವು ತಿಳ್ಕೊಳ್ಬಹುದು. ಆದರೂ ಕನ್ಯಾಪಿತೃತ್ವ ಆಗಲಿ ವರ್ಣ ಪಿತೃತ್ವ ಆಗಲಿ ಎರಡೂ ಸಮಾನವೇ. ಕನ್ಯೆ ಸಂಖ್ಯೆ ಕಡಿಮೆ ಇರಬಹುದು,
ಏನಾದ್ರಾಗಲಿ ಎಲ್ಲ ಖರ್ಚನ್ನು ನಾವೇ ವಹಿಸಿ ನಿಭಾಯಿಸಿ ನಿಮ್ಮ ಹುಡುಗಿಯನ್ನು ಮದುವೆ ಮಾಡ್ಕೊಳ್ತೇವೆ ಅಂತ ಗಂಡಿನ ಕಡೆಯವರು ಬರಬಹುದು. ಆದರೆ ಬಂದ ಗಂಡಿನ ಸ್ವಭಾವ ಎಂಥದ್ದು, ನಾಳೆ ನನ್ನ ಮಗಳು ಸುಖವಾಗಿರ್ತಾಳೋ ಇಲ್ವೋ ಅನ್ನುವುದು ಯಾವ ಕಾಲಕ್ಕೂ ಒಂದು ಗೊಂದಲದ ಸಂಗತಿಯೇ. ಈಗಿನ ಕಾಲದಲ್ಲಿ ಪ್ರತಿಯೊಂದು ವಿವಾಹ ಮತ್ಯಾವುದೋ ರಾಜಕೀಯ ಧರ್ಮ ಹೀಗೆ ಪ್ರತಿಯೊಂದು ಸಂಗತಿಯೂ ಕೂಡ ಗೊಂದಲಮಯವಾಗಿ ಇರುವಾಗ ವಿವಾಹ ಅದಕ್ಕೇನು ಹೊರತಾಗಿಲ್ಲ ಇಷ್ಟೇ. ಅದರಿಂದ ಮನುಷ್ಯ ಮಾಡುವಂತಹ ಪ್ರತಿಯೊಂದು ಸಾಮಾಜಿಕ ಧಾರ್ಮಿಕ ರಾಜಕೀಯ ಕೆಲಸ ಕೌಟುಂಬಿಕ ಕೆಲಸ ಪ್ರತಿಯೊಂದನ್ನು ಕೂಡ ತುಂಬಾ ಎಚ್ಚರಿಕೆಯಿಂದಲೇ ಮಾಡಬೇಕಾದಂತಹ ಪ್ರಸಂಗ ಬಂದಿದೆ. ಯಾವ ವ್ಯವಸ್ಥೆ ಯಾವಾಗ ಭಗ್ನ ಆಗ್ತದೋ ಹೇಳಲಿಕ್ಕೆ ಬರುವಂತಿಲ್ಲದ ಪರಿಸ್ಥಿತಿ ಈಗ ಬಂದಿದೆ. ಅದಕ್ಕಾಗಿ ಹೀಗಾಗ್ತದೆ. ಜಾತೇತಿ ಕನ್ಯಾ ಮಹತೀ ಚಿಂತಾ ಕಸ್ಮೈ ಪ್ರದೇಯೇತಿ ಮಹಾನ್ ವಿತರ್ಕ. ಕನ್ಯಾ ಹುಟ್ಟಿದಳು ಅಂದ್ರೆ ಅದೊಂದು ಚಿಂತೆ. ಕಸ್ಮೈ ಪ್ರದೇಯ ಯಾರಿಗೆ ಕೊಡಬೇಕು ಅಂತ ಒಂದು ಆಲೋಚನೆ ಶುರು. ದತ್ತಾ ಸುಖಂ ಯಾಸಿತಿ ವಾ ನವೇತಿ ಕನ್ಯಾಪಿ ತತ್ವಂ ಖಲು ನಾಮ ಕಷ್ಟಂ. ಮದುವೆ ಮಾಡಿ ಕೊಟ್ಟ ಮೇಲಾದರೂ ಕೂಡ ಆಕೆ ಸುಖವಾಗಿ ಇರ್ತಾಳೋ ಇಲ್ವೋ, ಇದೆಲ್ಲ ತುಂಬಾ ಗೊಂದಲದ ವಿಷಯ ಕನ್ಯಾಪಿತೃಗಳಿಗೆ ಅಂತ ಹೀಗೆ ಅನೇಕ ಕಡೆ ಈ ಸಾಮಾಜಿಕ ಸಮಸ್ಯೆಯ ಬಗ್ಗೆ ಒಂದು ಬೆಳಕು ಚೆಲ್ಲಿವೆ ನಮ್ಮ ಸಂಸ್ಕೃತದ ಸುಭಾಷಿತಗಳು ಕೂಡ. ಮೂಲಭೂತವಾಗಿ ನಾವೆಲ್ಲ ತಿಳ್ಕೊಂಡಿರ್ಬೇಕಾದ್ದು, ಮದುವೆಗೆ ಸಿದ್ಧರಾಗಿರುವಂತಹ ವರನ ಕಡೆಯವರಾಗಲಿ ವಧುವಿನ ಕಡೆಯವರಾಗಲಿ ಒಟ್ಟಾರೆ ಪಂಡಿತರು ಪುರೋಹಿತರು ಎಲ್ಲರೂ ವಿಚಾರ ಮಾಡಬೇಕಾದ್ದು ಸನಾತನ ಧರ್ಮದ ಮಾನವೀಯ ಧರ್ಮದ ಪೋಷಣೆ ನಮ್ಮ ಈ ಗೃಹಸ್ಥಾಶ್ರಮ ಧರ್ಮದಿಂದ ಆಗಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ಥರದ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಈ ವಿವಾಹ ಮತ್ತು ವಿವಾದ ಎರಡೂ ಕೂಡ ಸಮಾನರಲ್ಲೇ ನಡೆಯಬೇಕು, ಅಸಮಾನರಲ್ಲಿ ನಡೆಯೋದು ಕಷ್ಟ ಅಂತ ಹೇಳಿದ್ನಲ್ಲ. ಈ ವಿಷಯವನ್ನ ಇಷ್ಟೆಲ್ಲ ನಾನು ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಏನು ಕಾರಣ? ಇದು ಒಬ್ರು ನನ್ನ ಎದುರಿಗಿಟ್ಟಂತಹ ಒಂದು ಸಮಸ್ಯೆ. ದೊಡ್ಡ ವಿದ್ವಾಂಸರ ಮಗಳು, ಆ ಮಹಿಳೆ, ಅವರ ಮಗಳು ಈಗ ಮದುವೆಗೆ ಸಿದ್ಧಳಾಗಿದ್ದಾಳೆ. ಅರ್ಥಾತ್ ಆ ದೊಡ್ಡ ವಿದ್ವಾಂಸರ ಮೊಮ್ಮಗಳು ಮದುವೆಗೆ ಸಿದ್ಧ ಆಗಿದ್ದಾಳೆ. ಎಲ್ಲ ಥರದ ಧಾರ್ಮಿಕ ಸಂಸ್ಕಾರವನ್ನ ಈ ಹುಡುಗಿಯಲ್ಲಿ, ಆ ವಧುವಿನಲ್ಲಿ, ಕನ್ಯೆಯಲ್ಲಿ ತುಂಬಿದ್ದಾರೆ. ಎಷ್ಟು ಅದ್ಭುತವಾದ ಸಂಗತಿ ಅಂದ್ರೆ, ಈಗಿನ ಕಾಲಕ್ಕೆ ಅಂಥದೊಂದು ಉದಾಹರಣೆಗಳು ತುಂಬಾ ವಿರಳ ಅಂತಾನೆ ನಾವು ಭಾವಿಸಬೇಕು. ಯಾವ ಕಾರಣಕ್ಕೂ ಲೌಕಿಕ ಉದ್ಯೋಗದಲ್ಲಿರುವಂತಹ ವರನನ್ನ ನಾನು ವರಿಸಲೊಲ್ಲೆ ಅಂತ ಹೇಳ್ತಾ ಇದ್ದಾಳೆ ಆ ಹುಡುಗಿ. ಎಷ್ಟೇ ಆದಾಯ ತರುವಂತಹ ಉತ್ತಮವಾದಂತಹ ಉದ್ಯೋಗ ಇದ್ರೂ ಅಂಥ ಉದ್ಯೋಗಸ್ಥನಾದಂತಹ ಹುಡುಗನನ್ನು ನಾನು ಅಲ್ಲೇ. ಒಟ್ಟಾರೆ ಅವಳ ತಾತ್ಪರ್ಯ ಆ ಹುಡುಗ ಪಂಡಿತನಾಗಿರಬೇಕು ಅಥವಾ ಪುರೋಹಿತನಾಗಿರಬೇಕು, ಹೀಗೆ ಇದ್ದಂತೆ ಕಾಣಿಸ್ತದೆ. ಒಂದು ಧಾರ್ಮಿಕ ಜೀವನ ನಡೆಸುವಂತಹ ವ್ಯಕ್ತಿ ಆಗಿರಬೇಕು ಆತ ಅಂತ ಕಾಣಿಸ್ತದೆ. ಅಂಥ ಕನ್ಯೆಯನ್ನು ಪಡ್ಕೊಳ್ಳಿಕ್ಕೆ, ಅಂಥ ಹುಡುಗಿಯನ್ನು ಮಗಳನ್ನಾಗಿ ಪಡ್ಕೊಳ್ಳಿಕ್ಕೆ ಆ ತಂದೆ ತಾಯಂದ್ರು ನಿಜವಾಗಿ ಪುಣ್ಯನೇ ಮಾಡಿರಬೇಕು. ಒಲ್ಲೇನ ವೈದಿಕ ಗಂಡನ ಅಂತ ಪುರಂದರದಾಸರು ಹಾಡು ರಚಿಸಿ ಆ ಕಾಲದ ಮನಸ್ಥಿತಿಯನ್ನೇ ತೋರಿಸಿದ್ದಾರೆ. ಅಂಥದ್ರಲ್ಲಿ ಒಲ್ಲೇನ ಲೌಕಿಕ ಗಂಡನ ಅಂತ ಇದ್ದಾಳಲ್ಲ ಈ ಹುಡುಗಿ, ಅಂಥ ಹುಡುಗಿಯ ಸಂತತಿ ಸಾವಿರಾಗಲಿ ಅಂತ ಪುರಂದರದಾಸನ ಮಾತರ ಮೂಲಕವೇ ನಾವು ಹಾರೈಸಬೇಕಾಗಿದೆ. ನಮಗಿದೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಈ ಒಂದೇ ವರ್ಣದಲ್ಲಿ, ಒಂದೇ ಜಾತಿಯಲ್ಲಿ ವಧು ವರರನ್ನ ನಾವು ಅನ್ವೇಷಿಸ್ತೇವೆ. ಅದರಲ್ಲೂ ಕೂಡ ನಿರ್ದಿಷ್ಟವಾಗಿ ಈ ಪ್ರಕರಣಗಳ ಬಗ್ಗೆ ನನ್ನ ಹತ್ರ ಸಮಾಲೋಚನೆಗಾಗಿ ಬಂದಿರುವಂತಹ ಪ್ರಕರಣಗಳ ಬಗ್ಗೆ ನಾನು ಆಲೋಚನೆ ಮಾಡುವುದಾದ್ರೆ, ಈ ಕಡೆ ಉತ್ತರ ಕರ್ನಾಟಕದವರು, ಉತ್ತರ ಕರ್ನಾಟಕದ ಮೂಲದಿಂದಲೇ ವಿವಾಹದ ಸಂಬಂಧಗಳನ್ನ ಹುಡುಕ್ತಾರೆ. ದಕ್ಷಿಣ ಕರ್ನಾಟಕದವರು ಹಾಗೆ ಮಾಡ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಆಹಾರ ಪದ್ಧತಿ,
ಮತ್ತೆ ಸಂಸ್ಕೃತಿಗಳು, ನಡೆಗಳು, ನುಡಿಗಳು ಇವೆಲ್ಲವೂ ಕೂಡ ಕಾರಣ ಆಗಿರ್ತವೆ. ಆದರೂ ಇತ್ತೀಚೆಗೆ ಕೆಲವು ಬಾರಿ ದಕ್ಷಿಣ ಕರ್ನಾಟಕದಿಂದಲೂ ಕೂಡ ಉತ್ತರ ಕರ್ನಾಟಕದ ಕಡೆಗೆ ಕೊಡುವುದು ಮತ್ತೆ ತೆಗೆದುಕೊಳ್ಳುವುದು ನಡೆದಿದೆ. ಇನ್ನೂ ನಿರ್ದಿಷ್ಟವಾಗಿ ನಾನು ಹೇಳಬೇಕು ಅಂದ್ರೆ, ಈ ಘಟ್ಟದ ಮೇಲಿನವರು ಮತ್ತೆ ಘಟ್ಟದ ಕೆಳಗಿನವರು ಅವರಲ್ಲಿ ಕೊಡುವುದು ಮತ್ತೆ ತೆಗೆದುಕೊಳ್ಳುವುದು, ಹುಡುಗಿಯನ್ನು ಕೊಡುವುದು ಮತ್ತು ಹುಡುಗಿಯನ್ನ ತೆಗೆದುಕೊಳ್ಳುವುದು ತಮ್ಮ ಮಗನಿಗೆ, ಇಂಥದ್ದು ಬಹಳ ವಿರಳ ಅಂತಾನೆ ಹೇಳಬೇಕು. ಇಲ್ಲ ಅಂತಲ್ಲ, ನನ್ನ ಇಬ್ಬರು ತಮ್ಮಂದರು ಕೂಡ ದಕ್ಷಿಣ ಕರ್ನಾಟಕದ ಹುಡುಗಿಯನ್ನೇ ಮಾಡ್ಕೊಂಡಿದ್ದಾರೆ. ಬೆಂಗಳೂರು, ಮೈಸೂರು ಹುಡುಗಿಯರನ್ನೇ ಮದುವೆ ಮಾಡ್ಕೊಂಡಿದ್ದಾರೆ. ನನ್ನ ಪತ್ನಿ ಒಬ್ಬಳು ಈ ಕಡೆ ಉತ್ತರ ಕರ್ನಾಟಕದವಳು. ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ ಒಬ್ಬರಿದ್ದಾರೆ, ಅವರು ಉಡುಪಿ ಕಡೆ ಘಟ್ಟದ ಕೆಳಗಿನ ಹುಡುಗಿಯನ್ನೇ ಮದುವೆ ಮಾಡ್ಕೊಂಡಿದ್ದಾರೆ. ನಮ್ಮ ಅತ್ತಿಗೆ ಉಡುಪಿ ಕಡೆಯವರು. ಕೆಲವು ಇಂಥ ಉದಾಹರಣೆಗಳು ಇರ್ತವೆ. ನನಗೆ ಸಮೀಪದ ಉದಾಹರಣೆಗಳನ್ನು ನಾನು ಹೇಳಿದೆ ಅಷ್ಟೆ. ನಮಗೆ ನಮ್ಮ ಧಾರ್ಮಿಕ ಜೀವನ ನಡೆಸುವಂಥ, ನಮಗೆ ಒಪ್ಪಿದಂಥ ಒಂದು ವರ ಬೇಕು ಅಥವಾ ಒಂದು ವಧುವು ಬೇಕು ಅಂತ ಪ್ರಶ್ನೆ ಬಂದಾಗ, ಮತ್ತೆ ಆ ವಧುವು ಕೂಡ ನಾನು ಒಬ್ಬ ಪಂಡಿತನಾದವನನ್ನ, ಧಾರ್ಮಿಕ ಜೀವನ ನಡೆಸ್ತಾ ಇರುವಂತಹ ವ್ಯಕ್ತಿಯನ್ನೇ ಮದುವೆ ಮಾಡ್ಕೋತೀನಿ, ಲೌಕಿಕ ಉದ್ಯೋಗದಲ್ಲಿರುವ ವರ ಬೇಡ ಅಂತ ಹುಡುಗಿಯು ಅಪೇಕ್ಷೆ ಪಟ್ಟಾಗ, ನಾವು ಘಟ್ಟದ ಕೆಳಗಿನ ವರನನ್ನು ಹುಡುಕಬೇಕು, ಘಟ್ಟದ ಮೇಲಿನ ವರಗಳನ್ನು ಹುಡುಕಬೇಕು ಅನ್ನುವಂಥ ಈ ಆಲೋಚನೆಗಳೆಲ್ಲ ಬೇಡ. ಈ ನಿಮ್ಮ ವರ ಅಥವಾ ನಿಮ್ಮ ವಧು, ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಘಟ್ಟದ ಕೆಳಗಿನ, ನೀವು ಘಟ್ಟದ ಮೇಲಿನವರೇ ಆಗಿರಿ, ಘಟ್ಟದ ಕೆಳಗಿನವರೇ ಆಗಿರಿ, ಅಥವಾ ದಕ್ಷಿಣ ಕರ್ನಾಟಕದವರೇ ಆಗಿರಿ, ಉತ್ತರ ಕರ್ನಾಟಕದವರೇ ಆಗಿರಿ. ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ, ಈ ಉತ್ತರಾದ ಮಠದವರೇ ಆಗಿರಿ ಅಥವಾ ರಾಯರ ಮಠದವರೇ ಆಗಿರಿ, ಮತ್ತಾವುದೇ ಮಠಕ್ಕೆ ಸಂಬಂಧಪಟ್ಟವರೇ ಆಗಿರಿ, ಇವ್ಯಾವ ಘಟ್ಟದ ಮೇಲೆ ಕೆಳಗೆ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಮಠದ ಭೇದ ಇದ್ಯಾವುದೂ ಕೂಡ ಈ ನಡುವೆ ನಮಗೆ ತೊಡಕಾಗದೇ ಇರಲಿ. ನಾವು ಒಟ್ಟಾರೆ ಎಲ್ಲರೂ ಸೇರಿ ಪೋಷಿಸಬೇಕಾಗಿರುವುದು ಸನಾತನ ಧರ್ಮವನ್ನ ಅಂತ ತಿಳ್ಕೊಳ್ಬೇಕು. ನಮ್ಮ ಗುರುಗಳು, ಸದ್ಯದ ಪೇಜಾವರ ಮಠಾಧೀಶರು, ಬ್ರಾಹ್ಮಣ ಸಮಾಜದಲ್ಲಿ ಕನ್ಯೆಯರ ಕೊರತೆ ಆಗ್ತಿರೋದನ್ನು ಗಮನಿಸಿ ಉತ್ತರ ಭಾರತದ ಕನ್ಯೆಯರನ್ನ ತೆಗೆದುಕೊಂಡು ಬಂದು ಇಲ್ಲೆಲ್ಲ ಮದುವೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟದ್ದು ತಮಗೆಲ್ಲ ಗೊತ್ತಿದ್ದೇ ಇದೆ. ಹವ್ಯಕರಲ್ಲೂ ಕೂಡ ಕೃಷಿಕರಿಗೆ ಯಾವುದೇ ಹುಡುಗಿಯರನ್ನು ಯಾರು ಕೊಡದೇ ಇದ್ದಾಗ ಅವರು ಕೂಡ ಇಂಥ ಅನೇಕ ಪ್ರಯತ್ನಗಳನ್ನ ಈಗಾಗಲೇ ಮಾಡಿ ಯಶಸ್ವಿಯಾಗಿದ್ದಾರೆ ಅಂತ ಕೇಳಿ ಬರ್ತದೆ. ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅಂತ ಈ ಮೂಲಕ ಹೇಳಿಕ್ಕೆ ಹೊರಟೆ. ಈ ಏಕಾದಶಿ, ಕೃಷ್ಣಾಷ್ಟಮಿ ಇಂಥ ಎಲ್ಲ ವಿಷಯಗಳು ಇದರ ನಡುವೆ ನಮಗೆ ತೊಡಕಾಗಿ ಪರಿಣಮಿಸ್ತಾವಲ್ಲ, ಏನ್ ಮಾಡುವುದು ಅಂತ ನನ್ನನ್ನು ಕೇಳಿದ್ರು ಒಬ್ರು. ಅದಕ್ಕೆ ನಾನು ಕಳೆದ ದಿವಸ ಏಕಾದಶಿ ಮತ್ತು ಕೃಷ್ಣಾಷ್ಟಮಿ ಬಗ್ಗೆ ಹೇಳಿ ಒಂದು ಪೂರ್ವ ರಂಗವನ್ನು ಸಿದ್ಧಪಡಿಸಿದ್ದೇನೆ. ನಾವು ನಮ್ಮ ಮನೆಯಲ್ಲಿದ್ದಾಗ ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಸ್ವಾಮಿಗಳು, ನಮ್ಮ ಮಠಾಧೀಶರು ಹೇಗೆ ಹೇಳ್ತಾರೆ ಹಾಗೆ ಮಾಡೋಣ. ಆದರೆ ವಾಸ್ತವಿಕವಾಗಿಯೂ ಏಕಾದಶಿ ಅಂತ, ಕೃಷ್ಣಾಷ್ಟಮಿ ಅಂತ ವಿಷಯಗಳು ಮದುವೆಗೆ ತೊಡಕಾಗದೇ ಇರಲಿ. ಅದೇನು ದೊಡ್ಡ ವಿಷಯ ಅಲ್ಲ. ಕನ್ಯೆಯನ್ನು ಕೊಟ್ಟಾದ್ಮೇಲೆ ಅಥವಾ ತಗೊಂಡಾದ್ಮೇಲೆ ಈ ಕಡೆಯವರು ಆ ಕಡೆ, ಆ ಕಡೆಯವರು ಈ ಕಡೆ ಬರುವ ಹೋಗುವ ಪ್ರಸಂಗ ಬಂದಾಗ, ಅಥವಾ ಮುಂದಿನ ಯಾವುದಾದ್ರು ಧಾರ್ಮಿಕ ಕಾರ್ಯಗಳಿಗೆ ಒಂದು ಮುಹೂರ್ತವನ್ನು ನಿಶ್ಚಿತಪಡಿಸುವ ಪ್ರಸಂಗ ಬಂದಾಗ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು. ಇದೆಲ್ಲ ಮುಂದಿನ ಭವಿಷ್ಯದ ದೃಷ್ಟಿಯಿಂದ. ಒಟ್ಟಾರೆ ಸನಾತನ ಧರ್ಮವೇ ಅಳಿವಿನಂಚಿನಲ್ಲಿದೆ, ಬ್ರಾಹ್ಮಣತ್ವವನ್ನು ಉಳಿಸುವುದು ಕಷ್ಟ ಆಗಿದೆ. ಅಂಥ ಸಂದರ್ಭದಲ್ಲಿ ಏಕಾದಶಿ, ಕೃಷ್ಣಾಷ್ಟಮಿ, ಮತ್ಯಾವುದೋ ಕಚ್ಚೆ, ಇನ್ಯಾವುದೋ ಮಡಿ ಮೇಲಿಗೆ ಅಂತ ನಾವು ಅಂಟಿಕೊಂಡು ಕೂತ್ಕೊಳ್ಳೋದು ಬೇಡ. ಅದರಿಂದೇನು ಲಾಭ ಇಲ್ಲ. ಈ ಕಡೆಯವರು ಆ ಕಡೆ ಹೋದಾಗ ಅವ್ರು ಹೇಗೆ ಕೃಷ್ಣಾಷ್ಟಮಿ, ಏಕಾದಶಿ ಮಾಡ್ತಾರೋ ಹಾಗೆ ಮಾಡಲಿ. ಆ ಕಡೆಯವರು ಈ ಕಡೆ ಬಂದಾಗ ಹೇಗೆ ಏಕಾದಶಿ ಮತ್ತು ಕೃಷ್ಣಾಷ್ಟಮಿ ಮಾಡ್ತಾರೋ ಹಾಗೆ ಮಾಡಿಬಿಡ್ಲಿ. ಇದು ರಾಯರ ಮಠ, ಉತ್ಸವದ ಮಠಕ್ಕೂ ಹೀಗೆ ಆಗಲಿ, ಘಟ್ಟದ ಮೇಲಿನವರು ಕೆಳಗಿನವರಿಗೂ ಅದಕ್ಕೂ ಸಂಬಂಧಪಟ್ಟದ್ದಾಗಲಿ. ಖಂಡಿತವಾಗಿಯೂ
ಅನೇಕ ಜನ ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಿ ನಾನು ಕೂಡ ತುಂಬಾ ಆಳವಾಗಿ ಆಲೋಚನೆ ಮಾಡಿ ಈ ಮಾತನ್ನು ಹೇಳ್ತಿದ್ದೇನೆ. ಒಂದು ಏಕಾದಶಿಯನ್ನ, ಒಂದು ಕೃಷ್ಣಾಷ್ಟಮಿಯನ್ನ ಇಂಥ ಸಂದರ್ಭಗಳಲ್ಲಿ ನಾವು ಬದಲು ಮಾಡಿಕೊಂಡ್ರೆ ದೇವರಾಣೆಯಾಗಿ ನಾವು ಅಂಧನ್ ತಮಸ್ಸಿಗೇನು ಹೋಗೋದಿಲ್ಲ, ನರಕಕ್ಕೆ ಹೋಗುವ ಪರಿಸ್ಥಿತಿ ಬರ್ತದಲ್ಲ. ಏನೋ ನಮ್ಮ ಧರ್ಮವನ್ನು ಬಿಟ್ಬಿಟ್ರೆ ನರಕಕ್ಕೆ ಹೋಗಿಬಿಟ್ಟೇವಲ್ಲ ಅಂತ ಭಯ. ಅದನ್ನ ಕಳೆದ ದಿವಸ ಹೇಳಿದೆ. ನರಕಕ್ಕೆ ಹೋಗಲೇಬೇಕಾದಂತಹ ಅನೇಕ ಪಾಪಗಳನ್ನು ನಾವು ಈಗಾಗಲೇ ಮಾಡಿಟ್ಟಾಗಿದೆ. ಬೀಗತನ ಮಾಡಿದ್ದೇವೆ. ಬೀಗರ ಮನೆಗೆ ಹೋಗುವಾಗ ಕೃಷ್ಣಾಷ್ಟಮಿ ಏಕಾದಶಿಗಳನ್ನು ಸ್ವಲ್ಪ ಹಿಂದು ಮುಂದೆ ಮಾಡಿಕೊಂಡೆವು. ಅವರ ಅನುಕೂಲಕ್ಕೆ ತಕ್ಕಂತೆ ನಾವು, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡಿಕೊಂಡ್ರು ಅನ್ನೋ ಮಾತ್ರಕ್ಕೆ ಯಾವ ದೇವರಾಗಲಿ ಯಾವ ಯಮ ಆಗಲಿ ನಮಗೆ ಅತ್ಯಂತ ಭಯಂಕರವಾದಂತಹ ಯಾತನೆಯನ್ನ ನರಕದಲ್ಲಿ ಕೊಡ್ತಾನೆ ಅಂತ ನನಗೇನು ಅನಿಸೋದಿಲ್ಲ. ಅಂಥ ಕ್ರೂರಿಗಳೇನಲ್ಲ ದೇವರಾಗಲಿ ಯಮ ಆಗಲಿ. ಇಂಥ ಒಂದು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕು. ಭಿನ್ನಾಭಿಪ್ರಾಯಗಳು ಬರುವುದು ನಾಳೆ ಗಂಡ ಹೆಂಡಂದರಲ್ಲಿ ಅಥವಾ ಬೀಗರಲ್ಲಿ ಭಿನ್ನಾಭಿಪ್ರಾಯ ಬರುವುದು ಏನಿದೆಯಲ್ಲ, ಇದು ಉತ್ತರಾದಿ ಮಠದವರೇ ಪರಸ್ಪರ ಮದುವೆ ಮಾಡಿಕೊಂಡ್ರು, ರಾಯರ ಮಠದವರೇ ಪರಸ್ಪರ ಮದುವೆ ಮಾಡಿಕೊಂಡ್ರು, ಉತ್ತರ ಕರ್ನಾಟಕದವರು ತಮ್ಮಲ್ಲೇ ಮದುವೆ ಮಾಡಿಕೊಂಡ್ರು, ದಕ್ಷಿಣ ಕರ್ನಾಟಕದವರು ತಮ್ಮಲ್ಲೇ ಮದುವೆ ಮಾಡಿಕೊಂಡ್ರು. ಹಾಗೆ ಘಟ್ಟದ ಮೇಲಿನವರು ಘಟ್ಟದ ಕೆಳಗಿನವರು ಎಲ್ಲರೂ ಕೂಡ ತಮ್ಮ ತಮ್ಮ ಕಡೆಯವರನ್ನೇ ಮಾಡಿಕೊಂಡ್ರು. ಎಷ್ಟು ಯಾವ ಜನ ಎಷ್ಟು ಸುಖವಾಗಿದ್ದಾರೆ, ಯಾವ ಕುಟುಂಬಗಳಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳ ತೀವ್ರತೆ ಎಷ್ಟು ಕಡಿಮೆ ಆಗಿದೆ, ಅದನ್ನೇ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಮಹಾಭಾರತದ ಒಂದು ಮಾತೆ ನನಗೆ ಯಾವತ್ತೂ ನೆನಪಿಗೆ ಬರ್ತಿರ್ತದೆ. ಭವತ್ಯಧರ್ಮೋ ಧರ್ಮೋಪಿ ಧರ್ಮೋ ಧರ್ಮೋ ಭವತ್ಯುತ ಕಾರಣ ದೇಶಕಾಲಸ್ಯ ದೇಶಃ ಕಾಲಸ್ಯ ತಾದೃಶಃ. ದೇಶ ಮತ್ತು ಕಾಲಗಳಿಗೆ ಅನುಗುಣವಾಗಿ ಧರ್ಮ ಅಧರ್ಮವಾಗಬಹುದು, ಅಧರ್ಮ ಧರ್ಮ ಆಗಬಹುದು. ಅದು ದೇಶಕಾಲದ ಮಹತ್ವ ಅಂತ ವರ್ಣನೆ ಮಾಡ್ತಾರೆ. ಇವು ಯಾವ ಮಾತುಗಳನ್ನು ಸುಮ್ಮನೆ ಅಪ್ರಾಯೋಗಿಕವಾಗಿ ಹೇಳ್ತೇನೆ ಅಂತ ಆಲೋಚನೆ ಮಾಡಬೇಡಿ. ಅನೇಕ ಬಾರಿ ಕೃಷ್ಣಾಷ್ಟಮಿ ಮತ್ತು ಏಕಾದಶಿಗಳನ್ನ ನಾನು ಯಾವ ಪರಿಸರದಲ್ಲಿ ಆ ಪ್ರಸಂಗ ಅಲ್ಲಲ್ಲಿ ಇದ್ನೋ, ಯಾವ ಗುರುಕುಲಗಳಲ್ಲಿ ಅಥವಾ ಯಾರಾದರೂ ಮನೆಗಳಲ್ಲಿ, ಮತ್ತು ಒಂದು ಬಾರಿ ಯಾವುದೋ ರಾಯರ ಮಠದ ಶಿಷ್ಯರ ಮನೆಗಳಲ್ಲಿ ಇರೋ ಪ್ರಸಂಗ ಬಂದಾಗೆಲ್ಲ ಅವ್ರು ಹೇಗೆ ಮಾಡಿದ್ದಾರೋ ಹಾಗೆ ಮಾಡಿದ್ದೇನೆ. ನನ್ನ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡ್ಕೊಳ್ತೇನೆ. ಈ ಅಡ್ಜಸ್ಟ್ಮೆಂಟ್ ನಾನು ಮಾಡಿಕೊಂಡಿದ್ದನ್ನ ಹೀಗೆ ಎಲ್ಲರಿಗೂ ಹೇಳ್ತಿದ್ದೇನೆ ಅಷ್ಟೆ. ಮತ್ತೆ ಇನ್ನೊಂದು ಭ್ರಮ ಇರ್ತದೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಎರಡೂ ಸಮುದಾಯಗಳಿಗೂ. ಈ ಎರಡು ಸಮುದಾಯಗಳ ನಡುವೆ, ಅದು ಘಟ್ಟದ ಮೇಲಿನ ಘಟ್ಟದ ಕೆಳಗೆ ಮಠಗಳು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಮೇಲರಿಮೆ ಕೆಲವರನ್ನು ಕಾಡ್ತಾ ಇರ್ತದೆ. ನಾವೇನೋ ಬಹಳ ಮಡಿ ಮಾಡ್ತೀವಿ, ಆ ಇನ್ನೊಂದು ಸಮುದಾಯ ಮಡಿ ಕಡಿಮೆ ಮಾಡ್ತದೆ ಅಂತ. ಆ ಕೆಲವು ಬಾರಿ ಅವರಿಗೆ ಅಥವಾ ಇವರಿಗೆ ನಾವು ಬಹಳ ಸುಸಂಸ್ಕೃತರು, ಆ ಇನ್ನೊಂದು ಸಮುದಾಯದವರು ಅಷ್ಟೇನು ಸುಸಂಸ್ಕೃತರಲ್ಲ ಅನ್ನುವಂತಹ ಆಲೋಚನೆಗಳು ಬರ್ತಿರ್ತವೆ. ಇವೆಲ್ಲವನ್ನೂ ಬದಿಗಿಡಬೇಕಾದ ಪ್ರಸಂಗ ಬಂದಿದೆ. ಒಂದು ಸಾಮಾನ್ಯ ಧರ್ಮ, ಅದೇ ಮಹಾಧರ್ಮ, ಎಲ್ಲರಿಗೂ ತಳಹದಿಯಾಗಿ ಇನ್ನು ಅದೆಷ್ಟೋ ದೀರ್ಘಕಾಲ ಇರಬೇಕಾದ ಧರ್ಮ ಅದು. ಅದರ ಉಳಿವಿಗಾಗಿ ನಾವು ಇಂಥ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ಗಳನ್ನು, ಇನ್ನೊಬ್ಬರ ಬಗ್ಗೆ ಯಾವುದೋ ಗುಮಾನಿಗಳನ್ನು, ಇಂಥವನ್ನೆಲ್ಲ ಬದಿಗಿಡಬೇಕು. ಹೊಂದಾಣಿಕೆ ನಾವು ಮಾಡಿಕೊಳ್ಬೇಕು. ಅದು ನಾನು ಈಗಾಗಲೇ ಕಚ್ಚೆ ಅನ್ನೋದ್ರ ಬಗ್ಗೆ ವಿಷಯ ಹೇಳಿದೆ. ಕಚ್ಚೆ ಧರಿಸದೇ ಇರುವವರನ್ನ ಅವರು ಮೈಲಿಗೆ ಮಾಡುತ್ತಾರೆ ಅಂತ ತಿಳ್ಕೊಂಡು ಅವರನ್ನು ಕೀಳಾಗಿ ಕಾಣುವ ಇಂಥ ಅವಿವೇಕಿಗಳನ್ನೆಲ್ಲ ದೂರ ಇಡಬೇಕು. ಕಚ್ಚೆ ಹಾಕಿಕೊಳ್ಳುವುದು ಸಹಜ, ಹಾಕೊಳ್ಳದೇ ಇರುವುದು ಸಹಜ, ಅದು ಅವರವರ ಧರ್ಮ. ನಿಮ್ಮ ಹುಡುಗಿಯನ್ನ ಕಚ್ಚೆ ಹಾಕದೇ ಇರುವವರು ಮನೆಗೆ ಕೊಟ್ರೆ ಅದಕ್ಕೆ ನೀವೇನು ಚಡಪಡಿಸಬೇಕಾಗಿಲ್ಲ. ಅಥವಾ ನಿಮ್ಮ ಹುಡುಗಿಯನ್ನ ಕಚ್ಚೆ ಹಾಕುವವರ ಮನೆಗೂ ಕೊಟ್ಟರು ಕೂಡ ಅವಳು ಅಪೇಕ್ಷೆ ಪಟ್ಟರೆ ಹಾಕ್ಕೊಳ್ಳಿ. ಮತ್ತೆ ಹುಡುಗನ ತಂದೆ ತಾಯಿ ಪ್ರತಿಯೊಬ್ಬರು ಕೂಡ ಆ ಹುಡುಗಿಗೂ ಕೂಡ ಅಂಥದ್ದೊಂದು ಸ್ವಾತಂತ್ರ್ಯವನ್ನು ಕೊಡುವಂಥ ಉದಾರ ಮನೋಭಾವ ಬೆಳೆಸ್ಕೋಬೇಕು. ಇದೆಲ್ಲ ಏನು ಸುಮ್ಮನೆ ನೀವು ಒಂದಷ್ಟು ಪ್ರವಚನ ಹೇಳ್ತೀರಿ, ಪ್ರಾಯೋಗಿಕವಾಗಿ ಯಾವುದು ಕಾರ್ಯರೂಪಕ್ಕೆ ಬರೋದಿಲ್ಲ ಅಂತ ಕೆಲವು ಬಾರಿ ನನಗೆ ಮಾತುಗಳನ್ನು ಕೇಳಿ ಅನುಭವ ಆಗಿದೆ. ನಮಗೆ ಉದಾರ ಮನೋಭಾವವೇ ಇಲ್ಲದೆ ಹೋದರೆ ಅದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ಬರೋದು ಹೇಗೆ? ಮೂಲತಃ ಸನಾತನ ಧರ್ಮ ಯಾವುದು ಮತ್ತು ಸಂಸ್ಕೃತಿ ಯಾವುದು ಅನ್ನೋದ್ರ ಬಗ್ಗೆ ನಮಗೆ ವ್ಯತ್ಯಾಸವೇ ಗೊತ್ತಿಲ್ಲದೆ ಹೋದರೆ
ಮಡಿ, ಮೈಲಿಗೆ, ಕಚ್ಚೆ ಮುಂತಾದ ಎಲ್ಲಾ ವಿಷಯಗಳಲ್ಲೂ ಕೂಡ ಭಿನ್ನಾಭಿಪ್ರಾಯ ಬಂದೇ ಬಿಡ್ತದೆ. ಒಂದೊಂದು ದೇಶಕ್ಕೆ ಒಂದೊಂದು ಧರ್ಮ, ಅವರೊಬ್ಬರ ಪರಂಪರೆಯಿಂದ ಏನು ಧರ್ಮ ಬಂದಿದೆ ಅದನ್ನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲಿ. ನಾನು ಇದನ್ನ ಅನೇಕ ಪ್ರಸಂಗಗಳಲ್ಲಿ ಹೇಳಿದ್ದೆ. ಒಂದು ಬಾರಿ ಒಬ್ರು ಶಿಕ್ಷಕರು, ಒಂದು ಹೈಸ್ಕೂಲ್ನ ಟೀಚರ್, ಅವರಿಗಿಬ್ಬರು ಹೆಣ್ಮಕ್ಳು, ಅವರಿಗೆ ಮತ್ತು ಅವರ ಪತ್ನಿಗೆ ತಮ್ಮ ಮಕ್ಕಳನ್ನ ವಿದ್ವಾಂಸರು, ಧಾರ್ಮಿಕ ಜೀವನ ನಡೆಸುವಂತವರಿಗೆ ಕೊಡಬೇಕು ಅಂತ ಅಪೇಕ್ಷೆ ಇದೆ. ಅವರು ತಯಾರಿದ್ದಾರೆ. ಆದರೆ ಕೆಲವು ಕಹಿ ಅನುಭವಗಳು ಆದವಂತೆ ಆ ಹುಡುಗಿಯರಿಗೆ. ಈ ವಿದ್ವಾಂಸರ ಧಾರ್ಮಿಕ ಜೀವನದಲ್ಲಿರುವಂಥ ಈ ವ್ಯಕ್ತಿಗಳ ಚೇಷ್ಟೆಗಳನ್ನು ನೋಡಿದರೆ ನಮಗೆ ಅಸಹ್ಯ ಅನ್ನಿಸ್ತದೆ, ಅದರಿಂದ ಬೇಡ ಅಂತ ಅವರು ಹೇಳಿದ್ರಂತೆ. ಚೇಷ್ಟೆ ಅಂತಾನೆ ಆ ಹುಡುಗಿಯರು ಶಬ್ದ ಪ್ರಯೋಗ ಮಾಡಿದ್ದನ್ನ, ಹುಡುಗಿಯರ ತಂದೆ ನನಗೆ ಹೇಳಿದ್ದನ್ನ ನಾನು ನಿಮಗೆ ಹೇಳಿದ್ರೆ ಚೇಷ್ಟೆ ಅಂತಾನೆ ಶಬ್ದ ಪ್ರಯೋಗ ಮಾಡ್ತಿದ್ದೇನೆ. ನಮ್ಮ ದುರಾಸೆ, ಅಪ್ರಾಮಾಣಿಕತನ ಇವು ಎಲ್ಲಿದ್ರೂ ಖಂಡನೀಯನೇ. ಅವು ವೈದಿಕರಲ್ಲಿ, ಧಾರ್ಮಿಕ ಜೀವನ ನಡೆಸುವಂತಹ ಪಂಡಿತರು, ಜ್ಯೋತಿಷಿಗಳು, ಪುರೋಹಿತರಲ್ಲಿದ್ದರೆ ಎದ್ದು ಕಂಡು ಬಿಡ್ತಾವಷ್ಟೇ. ಅಂಥ ಶುದ್ಧವಾದಂತಹ ರುಜುವಾದ ಜೀವನವನ್ನು ನಾವು ಅಳವಡಿಸ್ಕೊಳ್ಬೇಕು. ವರಗಳು ಮತ್ತು ವಧುಗಳೆಲ್ಲರೂ ಕೂಡ ಈಗಿನ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಬೇಕು. ಪ್ರತಿಯೊಂದು ಸಂಗತಿ ಜೀವನದಲ್ಲಿ ಯಾವುದೂ ನಿರ್ಲಕ್ಷಿಸತಕ್ಕಂಥ ಸಂಗತಿ ಅಲ್ಲ. ಪ್ರತಿಯೊಂದು ಕೂಡ ಈ ಕಾಲಕ್ಕೆ ಅಪ್ಡೇಟ್ ಆಗಬೇಕು. ವೈದಿಕರು ಅಂದರೆ ಪಂಡಿತರು, ಪುರೋಹಿತರು, ಜ್ಯೋತಿಷಿಗಳು ಅಂದರೆ ಅವರು ಖಳನಾಯಕರು ಅಥವಾ ವಿದೂಷಕರು ಅನ್ನುವಂಥ ಭಾವನೆ ಬರಬಾರದು ಮತ್ತೊಬ್ಬರಿಗೆ. ಇದು ತುಂಬಾ ವಿಚಿತ್ರವಾಗಿ ಕಾಣಿಸ್ತದೆ ನಾನು ಹೇಳಿದ್ರೆ. ಆದರೂ ನಾನು ಹೇಳೋದನ್ನ ಹೇಳಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಹೇಳಿದ್ದನ್ನ ಹೌದು ಅಂತಲೂ ಕೆಲವರು ಒಪ್ಕೊಂಡಿದ್ದಾರೆ. ನಾನು ಮದುವೆ ಆಗುವ ಹುಡುಗ ಹೀರೋ ಆಗಿರಬೇಕು ಅಂತ ಹುಡುಗಿ ಅಪೇಕ್ಷೆ ಪಡ್ತಾಳೆ. ನಾನು ಮದುವೆ ಆಗುವ ಹುಡುಗಿ ಹೀರೋಯಿನ್ ಆಗಿರಬೇಕು ಅಂತ ಹುಡುಗನೂ ಅಪೇಕ್ಷೆ ಪಡ್ತಾನೆ. ಹೀರೋ ಆಗುವುದಂದ್ರೆ ಏನು? ಎಲ್ಲೋ ರಂಗಮಂದಿರದ ಮೇಲೆ, ಬೆಳ್ಳಿ ಪರದೆ ಮೇಲೆ ಇರುವವರೇ ಹೀರೋಗಳು, ಹೀರೋಯಿನ್ಗಳಲ್ಲ. ನಿಜ ಜೀವನದಲ್ಲಿರುವಂತಹ ನಾವೆಲ್ಲರೂ ಕೂಡ ಹೀರೋಗಳು, ಹೀರೋಯಿನ್ಗಳೇ. ಸ್ವಲ್ಪ ಆಯ ತಪ್ಪಿದ್ರೆ ನಾವೇ ವಿದೂಷಕರು, ಖಳನಾಯಕರು ಆಗಿಬಿಡ್ತೇವೆ. ನಾವು ಹೇಗೆ ಹೀರೋಗಳಾಗಬೇಕು? ವ್ಯಕ್ತಿತ್ವದ ಮೂಲ ಒಂದು ಆಧಾರವೇ ಪ್ರಾಮಾಣಿಕತನ, ರುಜುವಾದ ಜೀವನ. ಒಬ್ಬೊಬ್ಬರನ್ನು, ಗುರುವನ್ನು ಒಂದು ರೀತಿ, ಪತ್ನಿಯನ್ನು ಒಂದು ರೀತಿ, ತಂದೆ ತಾಯಂದ್ರನ್ನು ಒಂದು ರೀತಿ, ನೆರೆಹೊರೆಯವರನ್ನು ಒಂದು ರೀತಿ ಆಕರ್ಷಿಸಬೇಕು ಅಂತ ಹೀಗೊಂದು ಸುಭಾಷಿತ ಹೇಳ್ತದೆ. ಸರ್ವರನ್ನು, ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರನ್ನೂ ನಾವು ಆಕರ್ಷಿಸುವುದು ಹೇಗೆ ಅಂದ್ರೆ ಶೀಲದಿಂದ ಅಂತ. ಉತ್ತಮವಾದಂತಹ ನಡವಳಿಕೆಯಿಂದ ನಾವು ಪ್ರತಿಯೊಬ್ಬರನ್ನು ಆಕರ್ಷಿಸಬಹುದು ಅಂತ ನಮಗೆ ಕೇಳಿ ಬರ್ತದೆ. ಆಂಗ್ಲ ಭಾಷೆಯಲ್ಲಿ ಹೌ ಟು ವಿನ್ ಫ್ಯಾನ್ಸ್ ಅಂಡ್ ವಿನ್ ಪೀಪಲ್ ಅಂತ ಒಂದು ಪುಸ್ತಕ. ಮನುಷ್ಯರನ್ನ ಸುತ್ತಮುತ್ತಿರುವಂತಹ ಅವರನ್ನ ಗೆಲ್ಲುವುದು ಹೇಗೆ, ಅವರನ್ನ ನಾವು ನಮ್ಮನ್ನು ಮಿತ್ರರನ್ನಾಗಿ ಮಾಡ್ಕೊಳ್ಳುವುದು ಹೇಗೆ ಅಂತ. ಹಾಗೇನೆ ಮತ್ತೊಂದು ಪುಸ್ತಕನೂ ಇದೆ, ಹೌ ಟು ವಿನ್ ಗರ್ಲ್ಸ್ ಅಂಡ್ ಇನ್ಫ್ಲೂಯೆನ್ಸ್ ವಿಮೆನ್ ಅಂತ ಒಂದು ಪುಸ್ತಕ ಇದೆ. ಇಂಥವೆಲ್ಲ ಪುಸ್ತಕಗಳನ್ನ ಪಾಶ್ಚಾತ್ಯರು ಬರೆದಿದ್ದಾರೆ. ಆ ಪುಸ್ತಕಗಳಿಗೆ ಬಹಳ ಮಹತ್ವ ಏನಿಲ್ಲ, ಆದರೂ ಒಂದಿಷ್ಟು ಮಹತ್ವ ಇದೆ. ಮೂಲತಃ ಮನುಷ್ಯ ಪ್ರಾಮಾಣಿಕನಾಗಿ ಬದುಕುವುದು ಮತ್ತೆ ಉದಾರವಾದ ಸ್ವಭಾವ, ಸಜ್ಜನಿಕೆ, ಇದರ ಮೂಲಕ ಆತ ಹೀರೋ ಆಗಬಹುದು, ಆಕೆ ಹೀರೋಯಿನ್ ಆಗಬಹುದು. ಇದಕ್ಕಿಂತ ಹೆಚ್ಚಿಂದೇನು ನಾನು ಹೇಳೋದಿಲ್ಲ. ಹಾಗಾದರೆ ಎಲ್ಲವೂ ಸುಗಮ ಆಗ್ತದೆ. ಈಗಿನ ಕಾಲಕ್ಕೆ ತಕ್ಕಂತೆ ಒಂದು ಜನರಲ್ ನಾಲೆಜ್ ಇತ್ಯಾದಿ ಎಲ್ಲವನ್ನು ಗಳಿಸ್ಕೋಬೇಕು. ಮತ್ತೆ ಏನು ಬದಲಾವಣೆಗಳನ್ನು ಮಾಡ್ಕೋಬೇಕು, ಏನು ಬೇಡ ಅಂತ ಅನ್ನೋದನ್ನ ಅವರವರೇ ತೀರ್ಮಾನ ಮಾಡಬೇಕು. ಎಲ್ಲವನ್ನೂ ನಾನು ಹೇಳಲಿಕ್ಕಾಗೋದಿಲ್ಲ. ನಾನೆಲ್ಲ ಮತ್ತೆ ಯಾರೂ ಕೂಡ ಅದನ್ನೆಲ್ಲವನ್ನು ಹೇಳುವುದು ಕಷ್ಟನೇ. ಹೀಗೆ ಪಂಡಿತರು ಮತ್ತು ಪುರೋಹಿತರು, ಜ್ಯೋತಿಷಿಗಳು, ಅವರನ್ನು ಮದುವೆಯಾದಂತಹ ಹುಡುಗಿಯರು, ಅದಲ್ಲದೆ ಒಂದೊಳ್ಳೆ ಲೌಕಿಕ ಉದ್ಯೋಗದಲ್ಲಿರುವಂತಹ ಹುಡುಗ ಹುಡುಗಿಯರು, ಪ್ರತಿಯೊಬ್ಬರು ಕೂಡ ಒಟ್ಟಾರೆ ದಿನನಿತ್ಯದ ಒಂದಷ್ಟು ಭಾಗ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ತಾವು ಕೂಡ
ತಾವು ಅಧ್ಯಯನ ಮಾಡಿದ್ದನ್ನು ಮತ್ತೊಬ್ಬರಿಗೆ ಕಲಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಶಾಸ್ತ್ರವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಏನಿದ್ರು ಪಂಡಿತರದು, ಪುರೋಹಿತರದು, ಜ್ಯೋತಿಷಿಗಳದು ಅನ್ನುವಂಥ ನಿರ್ಲಕ್ಷ್ಯ ಲೌಕಿಕರಿಗೆ ಬೇಡ. ತಾವು ಕೂಡ ನಿತ್ಯ ಒಂದಿಷ್ಟು ಸಮಯ ಮಾಡಿಕೊಂಡು ಅವರು ಯಾವುದೇ ಭಾಗದವರಾಗಿರಬಹುದು, ಯಾವುದೇ ಮಠದವರಾಗಿರಬಹುದು, ಯಾವುದೇ ವೃತ್ತಿಯಲ್ಲಿರಬಹುದು, ಶಾಸ್ತ್ರದ ಅಧ್ಯಯನದ ಕಡೆ, ಧರ್ಮದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರ ಕಡೆಗೆ ಒಂದು ಪ್ರಯತ್ನವನ್ನು ಅವರು ಯಾವತ್ತೂ ಮಾಡ್ತಾ ಇರಬೇಕು. ಸ್ತ್ರೀಯರಿಗೆ ಈಗಿನ ಕಾಲದ ಅಧ್ಯಯನಕ್ಕೆ ಬೇಕಾದಂತಹ ಒಂದು ಪೂರಕವಾದಂತಹ ವಾತಾವರಣವನ್ನು ಕೂಡ ಕಲ್ಪಿಸಬೇಕು. ಆಧುನಿಕ ಕಾಲದ ಸವಾಲುಗಳು ಏನು ಅನ್ನುವುದನ್ನೆಲ್ಲ ವಧು ವರ ಇಬ್ಬರು ಕೂಡ ಅಭ್ಯಾಸ ಮಾಡಿಕೊಳ್ಬೇಕು. ಅದಿಲ್ಲದೆ ಹೋದರೆ ಈ ಯಾವ ಸಂಗತಿಯನ್ನು ಕೂಡ ನಾವು ಯಾವುದೇ ಕಲಹ, ವಿವಾದ, ಭಿನ್ನಾಭಿಪ್ರಾಯ ಇವುಗಳು ಇಲ್ಲದಂತೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಮಗೆ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದ ಜ್ಞಾನ, ಅನುಭವ, ದೂರದೃಷ್ಟಿ, ಪ್ರಾಮಾಣಿಕತನ ಅಂಥದ್ದೊಂದು ಇದ್ದರೆ ಮಾತ್ರ ಇದು ಮುಂದುವರಿಯೋದು ಸಾಧ್ಯ. ತುಂಬಾ ಉನ್ನತವಾದಂತಹ ಜೀವನವನ್ನು, ಹೈ ಕ್ಲಾಸ್ ಜೀವನವನ್ನು ನಡೆಸ್ತಾ ಇರುವಂಥವರು, ವಿದೇಶದಲ್ಲಿರುವಂಥವರು ಅಥವಾ ಸ್ವದೇಶದಲ್ಲಿ ಇದ್ರೂ ಕೂಡ ಎಲ್ಲ ರೀತಿಯಾದ ನಿರ್ಬಂಧಗಳನ್ನು ಸ್ವಲ್ಪ ಮಟ್ಟಿಗೆ ಬದಿಗಿಟ್ಟು ಹೊಂದಾಣಿಕೆ ಮಾಡಿಕೊಂಡು ಬದುಕುವವರಿಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಘಟ್ಟದ ಮೇಲೆ ಕೆಳಗೆ, ಮಠಗಳ ನಡುವಿನ ವ್ಯತ್ಯಾಸ ಇದ್ಯಾವುದು ಗಮನಕ್ಕೆ ಬರದೇ ಹೋಗಬಹುದು. ಅಥವಾ ಅವರಲ್ಲಿ ಬೇರೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೂ ಬರಬಹುದು. ಜಗಳ ಆಗುವುದೇ ಇದ್ರೆ ಯಾವ್ಯಾವುದೋ ಕಾರಣಕ್ಕೆ ಆದರೂ ಆಗ್ತದೆ. ಅಂತೂ ಹೆಚ್ಚು ಮಡಿ, ಮೈಲಿಗೆ ಇತ್ಯಾದಿಗಳನ್ನ ಯಾರು ಆಚರಣೆ ಮಾಡ್ತಿರೋದಿಲ್ಲ ಅವರಿಗೆ ಸಮಸ್ಯೆ ಬರೋದಿಲ್ಲ. ಇಂಥವೆಲ್ಲ ಯಾವುದೋ ಕಚ್ಚೆ, ಏಕಾದಶಿ, ಕೃಷ್ಣಾಷ್ಟಮಿ ಇಂಥದ್ರ ಬಗ್ಗೆ ಹೆಚ್ಚು ಸಮಸ್ಯೆಗಳು ಬರಲಿಕ್ಕಿಲ್ಲ. ಆದರೆ ಯಾರು ಮಡಿ, ಮೇಲ್ಗೆ ಇತ್ಯಾದಿಗಳನ್ನ ಹೆಚ್ಚು ನಿಷ್ಠಾವಂತರಾಗಿ, ಕರ್ಮಠರಾಗಿ ಆಚರಣೆ ಮಾಡ್ತಿರ್ತಾರೆ ಅಂಥವರಿಗೆ ಈ ಭಿನ್ನಾಭಿಪ್ರಾಯಗಳು ಬಂದು ಬಿಟ್ರೆ ವಿವಾಹ ಜೀವನ ಒಂದು ನರಕ ಆಗಿಬಿಡ್ತದೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್, ಡೆಫಿನೆಟ್ಲಿ. ಮದುವೆಗಳು ಆಗುವುದು ಸ್ವರ್ಗದಲ್ಲೇ ಆಗಿರ್ತವೆ. ಆದರೆ ದೇ ಆರ್ ಬ್ರಾಟ್ ಇನ್ ಟು ಪ್ರಾಕ್ಟೀಸ್ ಇನ್ ಎ ಪರ್ಟಿಕ್ಯುಲರ್ ಹೆಲ್. ಅವು ಆಚರಣೆಗೆ ತರುವುದು ಮಾತ್ರ, ಈ ಆಚರಣೆಗೆ ಬರುವುದು ಮಾತ್ರ ಈ ನರಕದಲ್ಲಿ ಅಂತ ಆಗೋ ಪರಿಸ್ಥಿತಿ ಬರ್ತದೆ. ಅದರಿಂದ ಧರ್ಮ, ಸಂಸ್ಕೃತಿ, ಒಂದಷ್ಟು ಧರ್ಮದ ಪೋಷಣೆ ಇತ್ಯಾದಿಗಳನ್ನು ಯಾರು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರೆ ಅಂಥವ್ರಿಗೆ ಇವೆಲ್ಲ ಸಮಸ್ಯೆಗಳು ಹೆಚ್ಚು. ಆದರೆ ನಾವು ಒಂದು ಉದಾರ ಮನೋಭಾವವನ್ನು ಬೆಳೆಸ್ಕೊಳ್ಳದೆ ಹೋದರೆ, ಈ ಕೊಡುವಾಗ, ತೆಗೆದುಕೊಳ್ಳುವಾಗ ಇದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಹಾಗಾಗಿ ನಾವು ಇಂಥದ್ದೊಂದು ಹೊಂದಾಣಿಕೆ ಮಾಡಿಕೊಳ್ಳದೆ ಇದ್ರೆ, ಮತ್ತೆ ನಮ್ಮ ರಿಜಿಡಿಟಿಯನ್ನ, ತುಂಬ ಜಿಗುಟಾದ ಮನೋಭಾವವನ್ನು ಸಡಿಲ ಮಾಡ್ಕೊಳ್ಳದೆ ಹೋದರೆ ಒಟ್ಟಾರೆ ಧರ್ಮಕ್ಕೆ ಉಳಿಗಾಲ ಇಲ್ಲ ಅಂತ ಅನಿಸ್ತದೆ. ಅದರಿಂದ ನಾವು ಬಹಳ ಎಚ್ಚರದಿಂದ ಇರಬೇಕಾದ ಕಾಲ ಈಗ ಬಂದಿದೆ. ನಮ್ಮ ರಿಜಿಡಿಟಿಯಿಂದಾಗಿ, ನಮ್ಮ ಜಿಗುಟು ಮನೋಭಾವದಿಂದಾಗಿ ನಮ್ಮ ಹುಡುಗ ಹುಡುಗಿಯರು ಅವಿವಾಹಿತರಾಗಿ ಉಳಿಯುವಂಥ ಪ್ರಸಂಗ ಬರುವುದು ಬೇಡ. ಮಠಗಳ ಹೆಸರಿನಲ್ಲಿ, ಮತ್ತೆ ಪಂಗಡಗಳ ಹೆಸರಿನಲ್ಲಿ, ಪ್ರಾದೇಶಿಕತೆಗಳ ಹೆಸರಿನಲ್ಲಿ ನಮ್ಮ ಜಿಗುಟುತನ ಕೌಟುಂಬಿಕವಾಗಿಯೂ, ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ ಎಲ್ಲ ರೀತಿಯಿಂದಲೂ ಬಾಧಕ ಆಗ್ತದೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಕುಟುಂಬ, ಸಮಾಜ, ಒಟ್ಟಾರೆ ರಾಷ್ಟ್ರ ಎಲ್ಲವೂ ಕೂಡ ಸುರಕ್ಷಿತ ಆಗ್ತದೆ. ಉದಾರ ಮನೋಭಾವ ಇಲ್ಲದೆ ಹೋದರೆ ನಮ್ಮದೇ ಪ್ರದೇಶದ, ನಮ್ಮದೇ ಮಠದ, ನಮ್ಮದೇ ಸ್ವಭಾವದ, ನಮ್ಮಷ್ಟೇ ಮಡಿ ಮೀಲಿಗೆ ಮಾಡುವ ಮನೆತನಗಳಿಂದ ಹುಡುಗಿಯರನ್ನು ತಂದರೂ, ಹುಡುಗಿಯರನ್ನು ಅಲ್ಲಿಗೆ ಕೊಟ್ಟರೂ ಕೂಡ ಉದಾರ ಮನೋಭಾವ ಇಲ್ಲದೆ ಹೋದರೆ, ಒಂದು ಹೊಂದಾಣಿಕೆ ಮನೋಭಾವ ಇಲ್ಲದೆ ಹೋದರೆ ಗಂಡ ಹೆಂಡತಿ ನಡುವೆ, ಮತ್ತೆ
ಹೆಂಡತಿ ತಂದೆ ತಾಯಂದಿರು, ಗಂಡನ ತಂದೆ ತಾಯಂದಿರು ಅವ್ರ ನಡುವೆ ಭಿನ್ನಾಭಿಪ್ರಾಯ, ಜಗಳದ ಸ್ಫೋಟ ಇದ್ದದ್ದೇ, ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹೀಗೆ ನನ್ನ ಅಭಿಪ್ರಾಯ ಹೇಳಿದ್ದೇನೆ. ನನ್ನ ಅಭಿಪ್ರಾಯ ಹೇಳಿದ ಮಾತ್ರಕ್ಕೆ ಅದು ಯಥಾವತ್ತಾಗಿ ಹಾಗೆ ಕಾರ್ಯರೂಪಕ್ಕೆ ಬರ್ತದೆ ಅಂತಿಲ್ಲ. ಅನೇಕ ಹಂತಗಳನ್ನು ದಾಟಿ ನಾವು ಇವೆಲ್ಲವನ್ನು ಆಚರಣೆಗೆ ತರಬೇಕಾಗ್ತದೆ. ಆದರೂ ಹಾಗೆ ಹೇಳದೆ ಹೋದ್ರೆ ಒಟ್ಟಾರೆ ಕುಟುಂಬ, ಸಮಾಜ, ಧರ್ಮ ಯಾವುದೂ ಉಳಿಯೋದೇ ಇಲ್ಲ, ಇದನ್ನು ಆಚರಣೆಗೆ ತರದೇ ಹೋದ್ರೆ. ಅದಕ್ಕಾಗಿ ಹೇಳಿದ್ದೀನಿ. ಎಲ್ಲರೂ ಕೂಡ ನೀವೆಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು.